ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನೆರವೇರಿಸಿದ್ದಾರೆ. 3 ವರ್ಷಗಳ ಸಾರ್ಥಕ ಸಾಧನೆಯ ಸಮಾವೇಶದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಹಿರಿಯ ಸಚಿವರುಗಳು ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಈಗ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುತ್ತಿದ್ದಾರೆ. ಬಂಧುಗಳೇ, ಹಲವು ದಾಖಲೆಗಳನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದೆ. ಈ ದಿನದ ಈ ತುಮಕೂರು ನಾಡಿನಲ್ಲಿ ಇದರ ಮೂಲಕ 3ನೇ ವರ್ಷದ ಸಾರ್ಥಕ ಕ್ಷಣಗಳನ್ನು ನಾವೆಲ್ಲರೂ ಸಹ ಇಲ್ಲಿ ಕಳೆಯುತ್ತಿದ್ದೇವೆ, ಸಾಕ್ಷಿಯಾಗಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಬಂಧುಗಳೇ, ಈ ಸಂದರ್ಭದಲ್ಲಿ ಹಲವು ಯೋಜನೆಗಳು ಶಂಕುಸ್ಥಾಪನೆ ಆಗ್ತಾ ಇದೆ, ಉದ್ಘಾಟನೆ ಆಗ್ತಾ ಇದೆ. ಈ ನಾಮಫಲಕಗಳ ಅನಾವರಣವನ್ನ ರಿಮೋಟ್ ಮೂಲಕ ಮುಖ್ಯಮಂತ್ರಿಗಳು ಇದರ ಉದ್ಘಾಟನೆಯನ್ನ ಅನಾವರಣಗೊಳಿಸಬೇಕಾಗಿ ವಿನಂತಿ. ಹಲವು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯ ಸಂದರ್ಭ ಇದೀಗ ರಿಮೋಟ್ ಮೂಲಕ ಮುಖ್ಯಮಂತ್ರಿಗಳು ಉದ್ಘಾಟಿಸುತ್ತಿದ್ದಾರೆ. ಬರಲಿ ನಿಮ್ಮ ಜೋರಾದ ಚಪ್ಪಾಳೆ. ವಿಶೇಷವಾಗಿ ಸಂಪೂರ್ಣವಾಗಿ 658.36 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳು, ಎಲ್ಲ ಇಲಾಖೆಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಈ ಶಂಕುಸ್ಥಾಪನಾ ಉದ್ಘಾಟನೆಯ ನಾಮಫಲಕಗಳನ್ನು ಮುಖ್ಯಮಂತ್ರಿಗಳು ಇದೀಗ ಅನಾವರಣಗೊಳಿಸ್ತಾ ಇದ್ದಾರೆ. ಇನ್ನು 3 ವರ್ಷದ ಆಡಳಿತದ ಕುರಿತಾದ ಪರಿಚಯವನ್ನ ಮಾಡುವಂತಹ ಒಂದು ಕಿರು ಹೊತ್ತಿಗೆಯನ್ನ ಈ ಸಂದರ್ಭದಲ್ಲಿ ಹೊರತರಲಾಗಿದೆ. ನವ ಕರ್ನಾಟಕ, ಪ್ರಗತಿ, ಸಮೃದ್ಧಿ, ಸಮಬಾಳು, ಅಭಿವೃದ್ಧಿಯ ಹೊಸದಾರಿ, ರಾಷ್ಟ್ರಕ್ಕೆ ಮಾದರಿ. ಇದರ ಬಿಡುಗಡೆಯನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗಿ ವಿನಂತಿ. ಜಿಲ್ಲೆಯ ವಾರ್ತಾಧಿಕಾರಿ ಶ್ರೀ ಹಿಮಂತ್ ರಾಜು ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ. ಹಾಗೆಯೇ ಕಂದಾಯ ಇಲಾಖೆಯ ಕಾಫಿ ಟೇಬಲ್ ಬುಕ್ ಬಿಡುಗಡೆ ಸಹ ಮುಖ್ಯಮಂತ್ರಿಗಳು ನೆರವೇರಿಸಬೇಕಾಗಿ ವಿನಂತಿ. ಕಾಫಿ ಟೇಬಲ್ ಬುಕ್ನಲ್ಲಿ ಎಲ್ಲ ವಿವಿಧ ಪರಿಚಯಗಳನ್ನ, ಈ ಕಾಫಿ ಟೇಬಲ್ ಬುಕ್ನಲ್ಲಿ ವಿವಿಧ ಛಾಯಾಚಿತ್ರಗಳಿದೆ. ಇದರ ಬಿಡುಗಡೆ ಈ ಬಿಡುಗಡೆಯ ನಂತರ ನನ್ನ ಮಾತುಗಳನ್ನು ಆಲಿಸಿ. ಬಂಧುಗಳೇ, ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳು ವಿತರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ 21,529 ಜನರ ಹಕ್ಕುಪತ್ರಗಳನ್ನು ಅಪ್ಲೋಡ್ ಮಾಡಿದೆ. ಇದು ಗಿನ್ನೆಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ನೋಂದಾಯಿತವಾಗಿದೆ. ಇದು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ವಿಷಯ. ಈ ಬಿಡುಗಡೆಯ ನಂತರ ಈ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ನ ಪ್ರಮಾಣ ಪತ್ರವನ್ನ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಮಿಸ್ಟರ್ ಸ್ವಪ್ನಿಲ್ ಡಂಗರಿಕರ್ ಹಾಗೂ ಶ್ರೀಮತಿ ಶೈಲಜಾ ಅವರು ಮುಖ್ಯಮಂತ್ರಿಗಳಿಗೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನ ಈ ಒಂದು ಪತ್ರವನ್ನ ಸ್ವೀಕೃತಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದು ತುಮಕೂರು ಜಿಲ್ಲೆಗೆ ಹೆಮ್ಮೆ. ಜೋರಾದ ಕರತಾಳವನ್ನು ಮಾಡಿ ಕರ್ನಾಟಕದೆಲ್ಲೆಡೆ ಹಕ್ಕುಪತ್ರಗಳ ಈ ಅಪ್ಲೋಡಿಂಗ್ ಆದ್ರೂ ತುಮಕೂರು ಜಿಲ್ಲೆಯಲ್ಲಿ 21,529 ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಇದರ ಸ್ವೀಕೃತಿಯ ನಂತರ ಮುಖ್ಯಮಂತ್ರಿಗಳು ಇದನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಅಧಿಕಾರಿಗಳಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ. ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಶುಭಾ ಕಲ್ಯಾಣ್ ಅವರು ಅತ್ಯಂತ ಸಂತೋಷದಿಂದ ಇದನ್ನು ಸ್ವೀಕಾರ ಮಾಡಿದ್ದಾರೆ. We would like to extend our sincere thanks to the executives, Mr. Swapnil Dangarikar and Srimati Shailaja of Guinness World Book of Records. Thank you very much. ಇನ್ನು ಕಂದಾಯ ಗ್ರಾಮಗಳನ್ನು ಗುರುತಿಸಿ ಹಕ್ಕುಪತ್ರಗಳನ್ನು ಸಿದ್ಧಪಡಿಸಿರುವ ಜಿಲ್ಲೆಯ 10 ತಾಲೂಕುಗಳ ತಹಶೀಲ್ದಾರರುಗಳಿಗೆ ಸರ್ಕಾರದಿಂದ ಪ್ರಶಂಸಾ ಪತ್ರ ವಿತರಣೆ. ಕಂದಾಯ ಗ್ರಾಮಗಳ ರಚನೆ, ಹಕ್ಕುಪತ್ರಗಳು ಹಾಗೂ ಈ ಸ್ವತ್ತು ನೋಂದಣಿ ಮಾಡುವುದರಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವ ತಹಶೀಲ್ದಾರ್ಗಳೆಂದರೆ ಶ್ರೀ ಎನ್.ಎ. ಕುಯಿ ಅಹಮದ್, ತುರುವೇಕೆರೆ ತಹಶೀಲ್ದಾರ್, ಶ್ರೀ ಜಿ.ವಿ. ಮೋಹನ್ ಕುಮಾರ್, ತಿಪಟೂರು ತಹಶೀಲ್ದಾರ್, ಶ್ರೀ ಶ್ರೀನಿವಾಸ್ ಮಧುಗಿರಿ ತಹಶೀಲ್ದಾರ್, ಶ್ರೀ ರವಿ ವೈ ಪಾವಗಡ,
ಚಿಕ್ಕನಾಯಕನಹಳ್ಳಿಯಿಂದ ಮಮತಾ, ಕೊರಟಗೆರೆಯಿಂದ ಶ್ರೀ ಮಂಜುನಾಥ್ ಹಾಗೂ ಕುಣಿಗಲ್ನಿಂದ ಶ್ರೀ ಕರಿಯನಾಯಕ ತಹಶೀಲ್ದಾರ್ ಇವರೆಲ್ಲರೂ ಸಹ ಮುಖ್ಯಮಂತ್ರಿಗಳ ಮುಂದೆ ಆಗಮಿಸಿ ಈ ಹಕ್ಕುಪತ್ರಗಳನ್ನು ವಿಶೇಷವಾಗಿ ಈ ಸ್ವತ್ತು ನೋಂದಣಿ ಮಾಡೋದಿಲ್ಲ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರಲ್ಲಿ ಮನವಿ, ದಯವಿಟ್ಟು ಎಲ್ಲರೂ ಮುಂದೆ ಬರಬೇಕು. ಈಗ ಅಲ್ಲೇ ಕೂತ್ಕೊಳ್ಳಿ, ನೀವು ಕೆಳಗಡೆ ಇರಿ. ಈಗ ಹಕ್ಕುಪತ್ರ ವಿತರಣೆ ಹಾಗೂ ಅದರ ಜೊತೆಗೆ ಒಳ್ಳೆ ಕೆಲಸ ಮಾಡಿದಂತಹ ಅಧಿಕಾರಿಗಳಿಗೆ ಪ್ರಶಂಸೆ ಪತ್ರ. ಎಲ್ಲ ಸಚಿವರು ದಯವಿಟ್ಟು ಮುಂದೆ ಬರಬೇಕು. ಸಚಿವರೆಲ್ಲರೂ, ಮುನಿಯಪ್ಪ ಸರ್ ಮುಂದೆ ಬನ್ನಿ, ಜಾರ್ಜ್ ಸರ್, ಎಲ್ಲ ಸಚಿವರು ಮುಂದೆ ಬರಬೇಕು ದಯವಿಟ್ಟು. ಸಚಿವರು ಮಾದೇವಪ್ಪ ಸರ್, ಜಾರ್ಜ್ ಸರ್, KJ ಜಾರ್ಜ್ ಸರ್. ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳ ವಿತರಣೆಯಲ್ಲಿ ವೇದಿಕೆ ರಾಜ್ಯಾದ್ಯಂತದಿಂದ 7 ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಹಾಗೆಯೇ ರಾಜ್ಯದಿಂದ 25 ಜನ, ಸ್ಟೇಟ್ ಕನ್ಸಲ್ಟೆಂಟ್ ಆಗಿ ರಾಜ್ಯದಲ್ಲಿ ಕನ್ಸಲ್ಟೆಂಟ್ ಆಗಿ 3 ಜನ ಹಾಗೂ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಆಗಿ 3 ಜನ. ನೆಕ್ಸ್ಟ್ ಬ್ಯಾಚ್ ಬರಲಿ, ನೆಕ್ಸ್ಟ್ ಬ್ಯಾಚ್ ಬರಲಿ, ನೆಕ್ಸ್ಟ್ ಬ್ಯಾಚ್ ಬರಲಿ. ಕಂದಾಯ ಗ್ರಾಮಗಳ ಫಲಾನುಭವಿಗಳು ದಯಮಾಡಿ ಪೊಲೀಸ್ನವರು ಈ ಎಲ್ಲ ಹಕ್ಕುಪತ್ರ ಸ್ವೀಕಾರ ಮಾಡೋರಿಗೆ ವೇದಿಕೆ ಮೇಲೆ ಬರೋದಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿ. ದಯವಿಟ್ಟು ಬಿಡಬೇಕು. ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳ ವಿತರಣೆ 20 ಜನರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ 20,000 ದಾಖಲೆ ರಹಿತ ಜನವಸತಿ ಮನೆಗಳಿಗೆ ಈಗಾಗಲೇ ಕೃಷ್ಣ ಭೈರೇಗೌಡರು ತಿಳಿಸಿರುವ ಹಾಗೆ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳ ವಿತರಣೆ ಸೇವಾ ಸಮರ್ಪಣೆ. ಆ 20 ಜನರಿಗೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಡಿಸ್ಟ್ರಿಕ್ಟ್ ಇಂದ 7, ಸ್ಟೇಟ್ ಇಂದ 25 ಹಾಗೂ ಸ್ಟೇಟ್ ಕನ್ಸಲ್ಟೆಂಟ್ 3 ಜನ ಹಾಗೂ ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ 3 ಜನ, ಈ 20 ಜನ ರಾಜ್ಯ ಮಟ್ಟದಲ್ಲಿ ತಹಶೀಲ್ದಾರ್ಗಳು ಒಟ್ಟು 38 ಜನರು ಬಂದು ಈಗ ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಪ್ರಶಂಸಾ ಪತ್ರವನ್ನು ಹಿಡಿದುಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ. ಒಳ್ಳೆ ಕೆಲಸ ಮಾಡಿದಂಥವರಿಗೆ ನಿಮ್ಮ ಒಳ್ಳೆ ಕೆಲಸ ಜನಗಳಿಗೆ ಜೀವನಕ್ಕೆ ಅನುಕೂಲ ಆಗುತ್ತೆ. ತಮಗೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದ, ಅಭಿನಂದನೆ. ಈಗ ಹಕ್ಕುಪತ್ರ ಇರ್ತಕ್ಕಂಥ ರೈತರು ವೇದಿಕೆಗೆ ಬರಬೇಕು. ಹಕ್ಕುಪತ್ರ ಇರ್ತಕ್ಕಂಥ ರೈತರನ್ನ ದಯವಿಟ್ಟು ವೇದಿಕೆ ಕಳಿಸ್ಕೊಡಿ. ಕಳಿಸಿ. ಇಲ್ಲಿ ಯಾರು ನಿಂತ ಹಕ್ಕುಪತ್ರ ಇರುವ ರೈತರನ್ನ ಕಳಿಸ್ಕೊಡ್ಬೇಕು ದಯವಿಟ್ಟು. ಬನ್ನಿ ಬನ್ನಿ, ಮುಂದಕ್ಕೆ ಹೋಗಿ, ಮುಂದಕ್ಕೆ. ಮುಖ್ಯಮಂತ್ರಿಗಳಿಂದ ತಾವು ದಾಖಲೆಯನ್ನ ಸ್ವೀಕರಿಸಬೇಕು. ಸ್ವಲ್ಪ ಬೇಗ ಕಳಿಸಿಯಪ್ಪ, ಬೇಗ ಕಳಿಸಿ, ಬೇಗ ಕಳಿಸಿ. ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳ ವಿತರಣೆ 20 ಜನರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ 20,000. ನೀವೆಲ್ಲರೂ ಸಹ ನಿಮ್ಮ ದಾಖಲೆಗಳನ್ನ ತೋರಿಸಬೇಕಾಗಿ ವಿನಂತಿ. ದಯಮಾಡಿ ಎಲ್ಲರೂ ಈ ದಾಖಲೆಗಳನ್ನ ಎತ್ತು ತೋರಿಸಬೇಕಾಗಿ ವಿನಂತಿ. ಈ 20 ಜನ ಫಲಾನುಭವಿಗಳು ಹೇಗೆ ಮುಂದೆ ಬಂದಿದ್ದಾರೆ, ಹಕ್ಕುಪತ್ರಗಳನ್ನ ಕೈಯಲ್ಲಿ ತೋರಿಸಿ, ಆಗ ಹೇಗೆ ತೋರಿಸಿದ್ರಿ ಅವಾಗ? ಎಸ್, ಎಲ್ಲರೂ ಎದ್ದು ನಿಂತು ತೋರಿಸಬೇಕು. ಎಲ್ಲ ಎದ್ದು ನಿಂತು ಹಕ್ಕುಪತ್ರಗಳನ್ನ ತೋರಿಸಬೇಕಾಗಿ ವಿನಂತಿ. ಎಲ್ಲರೂ ಎದ್ದು ನಿಲ್ಲಿ. ಆನಂತರ ಇವರ ನಂತರ 650 ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ಟೀಮ್ ಸಿ 20 ಮೆಂಬರ್ಗಳು, ನೇಮಕಾತಿ ಪತ್ರಗಳ ವಿತರಣೆ. ವೇದಿಕೆಯಲ್ಲಿ 20 ಜನ ಮತ್ತು ವೇದಿಕೆಯ ಬಲಭಾಗದಲ್ಲಿ 630 ಜನ. ತಾವು ಎಲ್ಲರೂ ಸಹ ಎದ್ದು ನಿಲ್ಬೇಕು. 630 ಜನ ಅಂಗನವಾಡಿ ಇವರು ಸಹ ಎದ್ದು ನಿಂತು ನಿಮ್ಮ ಪತ್ರಗಳನ್ನ, ನೇಮಕಾತಿ ಪತ್ರಗಳನ್ನ ತೋರಿಸಬೇಕಾಗಿ ವಿನಂತಿ. ಇಡೀ ರಾಜ್ಯ, ಇಡೀ ದೇಶ ಇದನ್ನ ನೋಡಲಿದೆ. ಹಾಗೇನೆ ಬಲಭಾಗದಲ್ಲಿರ್ತಕ್ಕಂಥ 630 ಜನ ಅಲ್ಲಿ ವೇದಿಕೆಯಲ್ಲಿರೋರೆಲ್ಲರೂ ಸಹ ಎದ್ದು ನಿಂತು ಈ ನಿಮ್ಮ ಹಕ್ಕು ಪತ್ರಗಳನ್ನ ಮುಖ್ಯಮಂತ್ರಿಗಳ ಕಡೆಗೆ
ಮಾಧ್ಯಮ ಸ್ನೇಹಿತರ ಕಡೆಗೆ ತೋರಿಸಬೇಕಾಗಿ ವಿನಂತಿ. ಒಟ್ಟು 650 ಜನರಿಗೆ ಈ ಮೂಲಕ ಹಕ್ಕುಪತ್ರವನ್ನ ವಿತರಿಸಲಾಗಿದೆ. ಈ ಕಾರಣದಿಂದ ಇದೊಂದು ಅಭೂತಪೂರ್ವವಾಗಿರತಕ್ಕಂಥ ದಾಖಲೆ ಅಂದ್ರೆ ತಪ್ಪಾಗಲಾರದು. ಇದಾದ ಮೇಲೆ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಹಾಗೂ ಕಂದಾಯೇತರ ಅಭಿವೃದ್ಧಿ ಇಲಾಖೆಗಳ 61 ಫಲಾನುಭವಿಗಳಿಗೆ ಸವಲತ್ತಿನ ವಿತರಣೆ ಆಗತ್ತೆ. ಅಂಗನವಾಡಿಯವರು ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕು. 650 ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ವೇದಿಕೆಗೆ 20 ಜನ ಬಂದಿದ್ರಿ. ಆ 20 ಜನರು ತಮ್ಮ ಹಕ್ಕುಪತ್ರದನ್ನ ತೋರಿಸಿದ ಮೇಲೆ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ. ಹಾಗೇನೆ ಅಂಗನವಾಡಿಯವರಿಗೆ ನೇಮಕಾತಿ ಪತ್ರಗಳ ಆದೇಶದ ಇದರ ವಿತರಣೆಯಲ್ಲಿ ವೇದಿಕೆ ಬಲಭಾಗದಲ್ಲಿ 630 ಜನ ಇದ್ರು, ವೇದಿಕೆ ಮುಂಭಾಗದಲ್ಲಿ 20 ಜನರಿದ್ರು. ಮುಂದೆ ಈಗ ಕಂದಾಯೇತರ ಅಭಿವೃದ್ಧಿ ಇಲಾಖೆಗಳ 61 ಫಲಾನುಭವಿಗಳು ಮುಂದೆ ಹೋಗಬೇಕು. ಎಲ್ಲ ದಯವಿಟ್ಟು ಈ 61 ಜನ ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಇದರ ವಿತರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಸಚಿವರುಗಳು ಹಾಜರಿರಬೇಕಾಗಿ ವಿನಂತಿ. ವಿಶೇಷವಾಗಿ ಬಂಧುಗಳೇ ಗಮನಿಸಿ, ಒಟ್ಟು 81 ಜನರಿದ್ದಾರೆ. ಆದರೆ ಸಾಂಕೇತಿಕವಾಗಿ 24 ಜನರಿಗೆ ಈ ದಿನ ಹಕ್ಕುಪತ್ರಗಳ ಈ ಒಂದು ವಿತರಣೆ ಪ್ರಸ್ತುತಿ ಮಾಡಲಾಗ್ತದೆ. ಇದೇ ಮೊದಲ ಬಾರಿಗೆ 630 ಜನರಿಗೆ ಈಗಾಗಲೇ ನೀಡಲಾಗಿದೆ. 650 ಜನರಿಗೆ ವಿಶೇಷವಾಗಿ ಈಗ ಕಂದಾಯೇತರ ಇಲಾಖೆಯವರಿಂದ ಎಲ್ಲ ಇಲಾಖೆಗಳು ಇದ್ದೀರಾ, ಆದ್ರಿಂದ ಮೀನುಗಾರಿಕೆ ಇಲಾಖೆಯೂ ಸಹ ಇದರಲ್ಲಿ ಸೇರಿದೆ. ಕೃಷಿ ಕ್ಷೇತ್ರದ ಎಲ್ಲ ಇಲಾಖೆಗಳು ಇಲ್ಲಿ ಸೇರಿರೋದು. ಅವರಿಗೆ 61 ಫಲಾನುಭವಿಗಳಿಗೆ ಇದರ ಸವಲತ್ತುಗಳ ವಿತರಣೆ. ಬಂಧುಗಳೇ, ಸಚಿವರು, ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ಜೊತೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳ ಹಿರಿಯ IAS ಅಧಿಕಾರಿಗಳು ಸಹ ಉಪಸ್ಥಿತರಿರಬೇಕಾಗಿ ವಿನಂತಿ. ದಯಮಾಡಿ ತಾವು ವೇದಿಕೆಯ ಮುಂಭಾಗಕ್ಕೆ ಬಂದು ಅಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ. ಇನ್ನು ಕಂದಾಯ ಇಲಾಖೆಯ ಫಲಾನುಭವಿಗಳಿಗೆ ಕಂದಾಯ ಸರ್ವೆ ದಾಖಲೆಗಳ ವಿತರಣೆ 60 ಜನ, ದರಖಾಸ್ತು ಪೋಡಿ ಫಲಾನುಭವಿಗಳು 20, ಈ ಪಾವತಿ ಖಾತೆ ಫಲಾನುಭವಿಗಳು 20. ಒಟ್ಟು ಸಾಂಕೇತಿಕವಾಗಿ ನೀಡಲಾಗ್ತಾ ಇದೆ. ಪೋಡಿ ಮುಕ್ತ ದಾಖಲೆ ಫಲಾನುಭವಿಗಳು 20, ದರಖಾಸ್ತು ಪೋಡಿ ಫಲಾನುಭವಿಗಳು ಒಟ್ಟು 24,000 ಜನ ಇದ್ದಾರೆ. ಅವರಿಗೆ 20 ಜನರಿಗೆ ಸಾಂಕೇತಿಕವಾಗಿ ಈ ದಿನ ನೀಡಲಾಗ್ತಾ ಇದೆ. ಈ ಪಾವತಿ ಖಾತೆ ಫಲಾನುಭವಿಗಳು ಒಟ್ಟು 1,06,000 ಜನ ಇದ್ದಾರೆ. 20 ಜನರಿಗೆ ಸಾಂಕೇತಿಕವಾಗಿ ಈ ದಿನ ಅವರು ವೇದಿಕೆಯಲ್ಲಿದ್ದಾರೆ. ಮತ್ತು ಪೋಡಿ ಮುಕ್ತ ದಾಖಲೆಯ ಫಲಾನುಭವಿಗಳು ಸಾಂಕೇತಿಕವಾಗಿ 20 ಜನ, ಒಟ್ಟು 1,370 ಜನ ಇದ್ದಾರೆ. ಇನ್ನು ಅಧಿಕಾರಿ ಸಿಬ್ಬಂದಿಯವರಿಗೆ ಲ್ಯಾಪ್ಟಾಪ್ ಮತ್ತು ಪ್ರಶಂಸಾ ಪತ್ರ ವಿತರಣೆ. ಲ್ಯಾಪ್ಟಾಪ್
ಬಂಧುಗಳೇ, ಇನ್ನು ಲ್ಯಾಪ್ಟಾಪ್ ಇದುವರೆಗೆ ವಿಶೇಷವಾಗಿ 74 ಜನರಿಗೆ ಲ್ಯಾಪ್ಟಾಪ್, ಪಾವತಿ ವಾರಸು ಖಾತೆ ದಾಖಲೆಗಳು, ಪಹಣಿಗಳಿಗೆ ಆಧಾರ್ ಜೋಡಣೆ, ಈ ಎಲ್ಲ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಲಾಗಿದೆ. ಎಲ್ಲ ಸಚಿವರುಗಳು ಹಾಗೂ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರೋಣ. ಅಭಿವೃದ್ಧಿಯ ಹೊಸದಾರಿ, ರಾಷ್ಟ್ರಕ್ಕೆ ಮಾದರಿ. ಈ ನಿಟ್ಟಿನಲ್ಲಿ ಹೌದು ಬಂಧುಗಳೇ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಈ ದಿನದ ಕಾರ್ಯಕ್ರಮದ ಯಶಸ್ವಿಗೆ ಹಿಂದೆ ನಿಂತು ಡಾಕ್ಟರ್ ಜಿ ಪರಮೇಶ್ವರ ಅವರು, ಕೃಷ್ಣ ಬೈರೇಗೌಡ ದುಡಿದಿದ್ದಾರೆ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ನಿಮ್ಮ ಜೋರಾದ ಕರ್ತಾಡನದೊಂದಿಗೆ ನಾವೆಲ್ಲರೂ ಸಹ ಇದೀಗ ಸ್ವಾಗತಿಸೋಣ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು.